ಶಿಡ್ಲಘಟ್ಟ ನಗರದ ವಾಯುಪುತ್ರ ಹೋಟೆಲ್ ಪಕ್ಕದ ಶ್ರೀರಾಮ ಪ್ಯಾಲೇಸ್ನಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಆಯೋಜಿಸಿದ್ದ ಮಣ್ಣಿನ ಆರೋಗ್ಯ ಮತ್ತು ರೈತರ ಭೂಮಿ ರೈತರಿಂದ ಕಳೆದು ಹೋಗುತ್ತಿರುವ ಬಗ್ಗೆ ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ರೈತ ಸಂಘದ ಕೋಡಿಹಳ್ಳಿ ಚಂದ್ರಶೇಖರ್, ರಾಜಕಾರಣ ಹಣದ ವ್ಯವಹಾರವಾಗಿದೆ. ಹೆಚ್ಚು ಹಣ ಖರ್ಚು ಮಾಡಬಲ್ಲವನು ಅಭ್ಯರ್ಥಿಯಾಗಲು ಯೋಗ್ಯ ಎಂದು ರಾಜಕೀಯ ಪಕ್ಷಗಳು ತೀರ್ಮಾನಕ್ಕೆ ಬಂದಿವೆ. ಗೆಲ್ಲಲು ಎಷ್ಟು ಬಂಡವಾಳ ಹಾಕಬಲ್ಲ, ಧರ್ಮ ಜಾತಿಯನ್ನು ಹೇಗೆಲ್ಲ ಪ್ರಚೋದಿಸಬಲ್ಲ ಎಂಬುದು ಮಾನದಂಡವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಗಾಂಧಿಯ ಹೆಸರನ್ನು ತೆಗೆದು ರಾಮನ ಹೆಸರನ್ನು ಇಡುವುದರಿಂದ ಕ್ರಾಂತಿ ಆಗುತ್ತೆ ಎಂಬ ಭ್ರಮೆ ಇದ್ದರೆ ಅದು ಅವರ ಮೂರ್ಖತನ. ಯೋಜನೆಯ ಮುಖ್ಯ ಉದ್ದೇಶ ದುಡಿಯುವ ವರ್ಗಕ್ಕೆ ನೆರವಾಗಬೇಕು ಮತ್ತು ಹೆಚ್ಚು ಆರ್ಥಿಕ ಸಹಾಯ ಸಿಗುವಂತಾಗಬೇಕು. ಈ ಯೋಜನೆಯನ್ನ ವಿರೋಧಿಸುತ್ತಿರುವವರೇ ಯಾವುದೇ ಪರ್ಯಾಯ ಕಾರ್ಯಕ್ರಮ ರೂಪಿಸುತ್ತಾರೆಯೇ ಎಂದು ನೋಡಿದರೆ ಅದೂ ಇಲ್ಲ. ಒಟ್ಟಾರೆ ಎರಡೂ ಪಕ್ಷಗಳು ಬಡವರ, ಶ್ರಮಿಕರನ್ನು ಮೇಲೆತ್ತುವ ಬಗ್ಗೆ ಚಿಂತಿಸದೆ ಯೋಜನೆಯನ್ನು ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ಳುತ್ತಿರುವುದು ದುರ್ದೈವ ಎಂದರು. ಇದು ಬರೀ ಹಣದ ವ್ಯವಹಾರ ಆಗಿಬಿಟ್ಟಿದೆ. ಈಗ ಹೆಚ್ಚು ಹಣ ಖರ್ಚು ಮಾಡ್ತಕ್ಕಂಥವನು ಅಭ್ಯರ್ಥಿ ಆಗಲಿಕ್ಕೆ ಯೋಗ್ಯ ಅಂತ ತೀರ್ಮಾನಕ್ಕೆ ಬಂದುಬಿಟ್ಟಿದೆ. ಈಗ ಅದು ಚೀಫ್ ಮೋದಿ ಇರ್ಬೋದು, ಅಥವಾ ಅದು MLA ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು. ಈಗ ಅವನು ಎಷ್ಟು ಬಂಡವಾಳವನ್ನು ಹಾಕಬಲ್ಲ, ಅವನು ಗೆಲ್ಲಲಿಕ್ಕೆ ಯಾವ ರೀತಿ ಕೆಲಸ ಮಾಡಬಲ್ಲ, ಜಾತಿಗಳನ್ನು ಹೇಗೆ ಪ್ರವೋಕ್ ಮಾಡಬಲ್ಲ, ಧರ್ಮದವನ್ನು ಹೆಂಗೆ ಪ್ರವೋಕ್ ಮಾಡಬಲ್ಲ, ಇದು ರಾಜಕೀಯ ಅಸ್ತ್ರ ಆಗಿರೋ ಕಾರಣಕ್ಕೆ ಈ ರಾಜಕಾರಣನೇ ಮೂರ್ಖತನದಿಂದ ಕೂಡಿದೆ. ಇದಕ್ಕೆ ಒಂದು ಪರ್ಯಾಯವಾದಂಥ ಯೋಚನೆ ರೈತ ಚಳವಳಿ ಈಗ ಯೋಚನೆ ಮಾಡ್ತಾರೆ. ಇಂಥದ್ದೊಂದು ಮೂರ್ಖತನದ ರಾಜಕಾರಣ ಇದೆಯಲ್ಲ, ಬೇಜವಾಬ್ದಾರಿತನದ್ದು, ಇಡೀ ಭ್ರಷ್ಟಾಚಾರವನ್ನು ಉಸಿರಾಡುವಂಥ ರಾಜಕಾರಣ ಇರ್ಬೋದು. ತಮ್ಮನ್ನೇ ಭ್ರಷ್ಟ ಅಂತ ಹೇಳಿ ಕರ್ಕೊಂಡ್ರು ಮೂರನ್ನು ಬಿಟ್ಟು ನಡ್ಕಂತಕ್ಕಂಥ ನಡವಳಿಕೆಗಳಿರ್ಬೋದು. ಇದಕ್ಕೆಲ್ಲ ಒಂದು ಪರ್ಯಾಯ ದಿಕ್ಕು ಅವಶ್ಯಕತೆ ಇದೆ. ಇದನ್ನು ರೈತ ಸಂಘ ಭಾಳ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೆ. ಮಾರ್ಚ್ ಕೊನೆಯಲ್ಲಿ ಇದಕ್ಕೊಂದು ಪರ್ಯಾಯ ರಾಜಕಾರಣ ದಿಕ್ಕಿನಲ್ಲಿ ಕಲಬುರಗಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮದ ನಿಯೋಜನೆ ಕೂಡ ತಯಾರಿ ನಡೀತಾ ಇದೆ. ರೈತರಿಂದ ನೇರವಾಗಿ ಜಮೀನುಗಳನ್ನು ಸರ್ಕಾರ ವಶಪಡಿಸಿಕೊಂಡು ಕೈಗಾರಿಕೆಗಳಿಗೆ ನೀಡಲು ಹೊರಟಿರುವುದು 2013ರ ಭೂಸ್ವಾಧೀನ ಕಾಯ್ದೆಯ ವಿರುದ್ಧ ನಡವಳಿಕೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರೋಧ ಪಕ್ಷದಲ್ಲಿದ್ದಾಗ ಇದನ್ನು ವಿರೋಧಿಸಿದ್ದವರು ಈಗ ಇದನ್ನು ಮುಂದುವರೆಸಿದ್ದಾರೆ. ರಾಜಕೀಯ ಉದ್ದೇಶದಲ್ಲಿ ಅವರು ಅನ್ನದಾತನನ್ನು ಕಡೆಗಣಿಸಿದ್ದಾರೆ. ಇದರಿಂದ ಕೃಷಿ ವಲಯಕ್ಕೆ ದೊಡ್ಡ ಪೆಟ್ಟು ಬಿದ್ದು ರೈತರು ಕಳೆದು ಹೋಗುತ್ತಿದ್ದಾರೆ ಎಂದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ.